ನನಗೆ ಬೆಳಗ್ಗೆ ಎದ್ದಾಗಿಂದ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ನಾನು ನಾರ್ಮಲ್ಲೇ ಅಂತ ಅನ್ಕೊಂಡಿದ್ದೆ. ಯಾಕಂದರೆ ನನಗಿನ್ನೂ ಡ್ಯೂ ಡೇಟ್‌ಗೆ 3 ದಿನ ಬಾಕಿ ಇತ್ತು. ಆಮೇಲೆ ಸ್ವಲ್ಪ ಟೈಮ್ ಹೋಗ್ತಾ ಹೋಗ್ತಾ 1 ಅವರ್ 2 ಅವರ್ಸ್ ಆದಮೇಲೆ ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನೆಕ್ಸ್ಟ್ 10 ನಿಮಿಷಕ್ಕೂ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಆವಾಗ ಕನ್ಫರ್ಮ್ ಆಯಿತು, ಓಹ್! ಇದು ಡೆಲಿವರಿ ಪೇಯ್ನೇ ಇದೆ ಅಂತ. ಯಾಕಂದರೆ ನನಗೆ ಮೊದಲನೇ ಡೆಲಿವರಿ ನಾರ್ಮಲ್ ಆಗಿದ್ರೂನು ನನಗಿದ್ರ ಡೆಲಿವರಿ ಪೇಯ್ನ್ ಇನ್ನೂ ಬಂದಿರಲಿಲ್ಲ ಮನೆಯಲ್ಲಿ. ಹಾಸ್ಪಿಟಲ್‌ಗೆ ಹೋಗಿ ಅಡ್ಮಿಟ್ ಆದಮೇಲೆ ನನಗೆ ಇಂಡ್ಯೂಸ್ ಮಾಡಿದ್ಮೇಲೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ನನಗಿದು ಫೇಕ್ ಪೇಯ್ನಾ ರಿಯಲ್ ಪೇಯ್ನಾ ಅಂತ ಸ್ವಲ್ಪ ಡೌಟ್ ಇತ್ತು. ಆಮೇಲೆ ಒಂದು 11, 11:30 ಆಗ್ತಿದ್ದಂಗೆ ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ರು. ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಪೇಯ್ನ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ನನಗೆ ಲೇಬರ್ ಪೇಯ್ನ್ ಬಂದಿದೆ ಅನಿಸುತ್ತೆ ಅಂತ. ಹಸ್ಬೆಂಡು ನಾನು ಹಾಸ್ಪಿಟಲ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ, ನೀನು ಅಷ್ಟರಲ್ಲಿ ರೆಡಿ ಆಗಿರು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಆಮೇಲೆ ಸ್ನಾನ ಮಾಡಿಕೊಂಡು ನನಗೆ ಟಾಯ್ಲೆಟ್ಗೆ ಹೋಗಬೇಕು ಅನ್ನಿಸ್ತಾ ಇತ್ತು. ಅಂದರೆ ಮೋಷನ್ನ ಪಾಸ್ ಮಾಡಿ ರೆಡಿಯಾಗಿದ್ದೆ. ಹಸ್ಬೆಂಡು ಬಂದಿದ್ದರು ಅಷ್ಟೊತ್ತಿಗೆ. ನಾನಿಲ್ಲಿ ಲೇಬರ್ಗೆ ಅಂತೇಳಿ ಯಾವ ಬ್ಯಾಗು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ. ಒಂದು ಬ್ಯಾಗಲ್ಲಿ ಹಾಸ್ಪಿಟ್ಲಲ್ಲಿ ಕೊಟ್ಟಿರೋ ಬುಕ್ಕು ಮತ್ತು ನಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ರೆಸಿಡೆನ್ಸ್ ಕಾರ್ಡು ಅಂಥದ್ದೆಲ್ಲ ಮಾತ್ರ ಇಟ್ಕೊಂಡಿದ್ದೆ. ಇಲ್ಲಿ ನಾವು ಲೇಬರ್ಗೆ ಅಂತೇಳಿ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾನು ಮೆಟರ್ನಿಟಿ ಗೌನ್ನ ರೆಂಟಿಗೆ ತೊಗೊಳ್ಳೋಣ ಅಂತ ಇದ್ದೆ. ಆಮೇಲೆ ಬೇಬಿಗೆಲ್ಲ ಅವರೇ ಕೊಟ್ಬಿಡ್ತಾರೆ, ಅಲ್ಲಿ ಬಟ್ಟೆಯಿಂದ ಹಿಡಿದು ಬೇಬಿ ಸ್ನಾನ ಮಾಡಿಸೋದಕ್ಕೆ ಪ್ರತಿಯೊಂದೂ ಅಲ್ಲೇ ಇರುತ್ತೆ. ಸೊ ನಾವು ಹಾಗಾಗಿ ಖಾಲಿ ಕೈಯಲ್ಲಿ ಹೋದ್ರೂ ನಡೆಯುತ್ತೆ. ಜಸ್ಟ್ ನಮ್ಮ ಡಾಕ್ಯುಮೆಂಟ್ಸ್ ಮಾತ್ರ ನಾವು ಇಟ್ಕೊಂಡಿರ್ಬೇಕಾಗತ್ತೆ ಇಂಪಾರ್ಟೆಂಟಾಗಿ. ಆಮೇಲೆ ಇಲ್ಲಿ ಬರೀ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಮಾತ್ರನೇ ಅಲೋ ಇರೋದು. ನಮ್ಮ ಜೊತೆ ಅಥವಾ ಅತ್ತೆ ಅಮ್ಮ ಯಾರಿದ್ರೂ ಅವ್ರನ್ನ ಅಲೋ ಮಾಡೋದಿಲ್ಲ ಡೆಲಿವರಿ ಟೈಮಲ್ಲಿ. ಹಾಗೇನೇ ಮೊದಲೇ ಅವ್ರು ಕೇಳಿದರು, ನನಗೆ ಮೊದಲನೇ ಮಗು ಇರೋದರಿಂದ ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ಯಾರು ಅಂತ. ಸೊ ನಾನು ಹೇಳಿದೆ, ಅತ್ತೆ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ ಮಗುನ ಅಂತ. ಹಾಗಾಗಿ ಇವಾಗ ನಾನು ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ. ಬಟ್ ನನಗೆ ಇನ್ನೂ 3 ದಿವಸ ಇತ್ತಲ್ಲ, ಇಷ್ಟು ಬೇಗ ಡೆಲಿವರಿನಾ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಇತ್ತು. ಬಟ್ ಇನ್ನೊಂದು ಖುಷಿನೂ ಇತ್ತು, ಬೇಗ ಮಗುನೂ ನೋಡ್ತಾ ಇದ್ದೀನಿ ಅಂತ. ಹಾಸ್ಪಿಟಲ್ ಕೂಡ ಮನೆಯಿಂದ ಹತ್ತಿರನೇ ಇದ್ದಿದ್ದರಿಂದ ನಾವು 10 ನಿಮಿಷಕ್ಕೆಲ್ಲ ರೀಚ್ ಆಗಿಬಿಟ್ವಿ. ನಾವು ಹೋಗೋಷ್ಟರಲ್ಲಿ ನಮಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಜಸ್ಟ್ ನಾರ್ಮಲಾಗಿ ಬಾಡಿ ವೆಯ್ಟು ಮತ್ತು ಬಿ ಪಿ ಎಲ್ಲ ಚೆಕ್ ಮಾಡಿ ನನ್ನ ಒಂದು ರೂಮ್ಗೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಗೌನ್ ಕೂಡ ಕೊಟ್ಟಿದ್ದರು. ನನಗೆ ಫುಲ್ ಒಂಥರ ಸುಸ್ತಾಗ್ತಾಯಿತ್ತು ಮತ್ತು ಪೇಯ್ನ್ ಬೇರೆ ಬರ್ತಾಯಿತ್ತು. ನಾನು ಏನು ಊಟನೂ ಮಾಡಿರಲಿಲ್ಲಲ್ಲ. ಹಸ್ಬೆಂಡು ಸ್ವಲ್ಪ ಜ್ಯೂಸ್ ಎಲ್ಲ ತಂದು ಕೊಟ್ಟರು, ಕುಡ್ಕೊಂಡೆ. ಅದಾದಮೇಲೆ ಅವರು ನಮಗೆ ಇದು ಹಾಕಬೇಕಲ್ವ, ಡೆಲಿವರಿ ಆದಮೇಲೆ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗೋದಕ್ಕೆ ಅವರು ಡ್ರಿಪ್ಸ್ ಹಾಕ್ತಾರೆ. ಅದಕ್ಕೆ ಅಂಥೇಳಿ ನನಗೆ ಕೈಯಲ್ಲೆಲ್ಲ ನರ ಸಿಗ್ತಾ ಇರಲಿಲ್ಲ. ಫುಲ್ 2 ಕೈ ಚುಚ್ಚಿಬಿಟ್ಟಿದ್ರು. ಅದೊಂದು ಬೇರೆ ನೋವಾಗೋಕ್ಕೆ ಸ್ಟಾರ್ಟ್ ಆಗಿತ್ತು ಕೈಯೆಲ್ಲನೂ, 2 ಕೈ. ನಾನು ಒಂದು 2 ಕಾಲಂಗೆ ಹಾಸ್ಪಿಟಲ್ಗೆ ರೀಚ್ ಆದೆ. ಆವಾಗ ಅವರು ಚೆಕ್ ಮಾಡೋದು ಎಷ್ಟು ಸೆಂಟಿಮೀಟರ್ ಓಪನ್ ಇದೆ ಅಂತೇಳಿ. ನನಗೆ 3 ಸೆಂಟಿಮೀಟರ್ ಓಪನ್ ಇತ್ತು. ಆಮೇಲೆ ಮತ್ತೆ ಒಂದು ಸಾಯಂಕಾಲ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಓಪನ್ ಆಗಿತ್ತು, ಒಂದು 9 to 10 ಸೆಂಟಿಮೀಟರು. ನಾನು ಹೇಳಿದೆ, ನಾನು ಪುಷ್ ಮಾಡ್ತೀನಿ, ನನಗೆ ಶಿಫ್ಟ್ ಮಾಡಿ ಲೇಬರ್ ರೂಮ್ಗೆ ಅಂತ. ಸೊ ಅದಾದಮೇಲೆ ಹೆಂಗೋ ಕಷ್ಟಪಟ್ಟು ದೇವ್ರ ಮೇಲೆ ಭಾರ ಹಾಕಿ ಪುಷ್ ಮಾಡಿದೆ. ಬಟ್ ನನಗೂ ಹೋಪ್ಸ್ ಇರಲಿಲ್ಲ ನಾನು ನಾರ್ಮಲ್ ಡೆಲಿವರಿ ಮಾಡ್ತೀನೇನೋ ಅಂತ. ಬಟ್ ಆಯಿತು.